ಹಿಂದಿನ ಭಾಗದಲ್ಲಿ ಸುಭಿಕ್ಷಾ ಅಂಕಿತ್ ಮನಸ್ಸನ್ನ ಗೆಲ್ಲಬೇಕು, ತಾನು ಅವ್ರಿಗಿಂತ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಓದಿ ಸೆಕೆಂಡ್ ಪಿ ಯು ಪಾಸ್ ಆಗಿರ್ತಾಳೆ. ಆ ವಿಷಯನ ಕೇಳಿ ಅಂಕಿತ್ಗೂ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಆ ಖುಷಿನ ಅವನು ತೋರಿಸ್ಕೊಳ್ಳೋದಿಲ್ಲ. ಅದು ಅಲ್ಲದೆ ಸುಭಿಕ್ಷಾ ಇಷ್ಟಪಟ್ಟಿರೋ ಹಾಗೆ ಓದನ್ನ ಮುಂದುವರ್ಸೋದಕ್ಕೂ ಕೂಡ ಅಂಕಿತ್ ಪರ್ಮಿಷನ್ ಕೊಡ್ತಾನೆ. ಕಾಲೇಜಿಗೆ ಕೂಡ ತಾನೇ ಸೇರಿಸ್ತೀನಿ ಅಂತ ಇವಾಗ ಹೊರಟಿದ್ದಾನೆ. ಮೊದಲೇ ಮಗ ಸೊಸೆನ ದೂರ ಮಾಡಬೇಕು ಅಂತ ಪ್ರಮೀಳಾ ಕಾಯ್ತಾ ಇದ್ದಾಳೆ. ಹೀಗಿರುವಾಗ ಅಂಕಿತ್ ತನ್ನ ಹೆಂಡತಿನ ಈ ವಯಸ್ಸಲ್ಲಿ ಕಾಲೇಜಿಗೆ ಕಳಿಸ್ತಿದ್ದಾನೆ ಅಂದ್ರೆ ಸುಮ್ಮನೆ ಇರ್ತಾಳ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು 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 ಅಡ್ಮಿಷನ್ಗೆ ಹೋಗ್ತಿದ್ಯಾ? ಅಲ್ಲ ಕಣೋ, ಅವಳಿಗೆ ಸೆಕೆಂಡ್ ಪಿಯುನೇ ಏನು ಪಾಸ್ ಆಗಕ್ಕಾಗಿಲ್ಲ ಅಂತ ಸುಮ್ಮನೆ ಮನೇಲಿ ಕೂತಿದ್ದಾಳೆ. ಅವಳನ್ನ ಕರ್ಕೊಂಡೋಗಿ ಎಲ್ಲಿಗೆ ಸೇರಿಸ್ತೀಯ ನೀನು? ಮಾಮ್, ನಾನು ಹಾಗೆ ಅನ್ಕೊಂಡಿದ್ದೆ. ಆದರೆ ನಿಮ್ಮ ಸೊಸೆ ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಕೂಡ ಆಗಿದ್ದಾಳೆ. ಹಾಗಾಗಿ ನೆಕ್ಸ್ಟು ಅವಳು ಏನು ಓದ್ತಾಳೋ ಅದನ್ನು ನಾನೇ ಕರ್ಕೊಂಡು ಹೋಗಿ ಕಾಲೇಜಿಗೆ ಸೇರಿಸಿ ಓದಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನೇ ಹೇಳ್ತಿದ್ದಾನ ಅವನು? ನೀನು ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದು ಪಾಸ್ ಆಗಿದ್ಯಾ, ಅದು ಫಸ್ಟ್ ಕ್ಲಾಸಲ್ಲಿ? ನಿಜ ಹೇಳೆ, ಏನಾದರೂ ದುಡ್ಡು ಗಿಡ್ ಕೊಟ್ಟು ಫೇಕ್ ಸರ್ಟಿಫಿಕೇಟ್ ಮಾಡಿಸಿದ್ಯಾ ಹೇಗೆ? ಅಕಸ್ಮಾತ್ ನೀ ಹಾಗೇನಾದ್ರೂ ಮಾಡಿಸಿದ್ರೆ ಆಮೇಲೆ ನನ್ನ ಮಗನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ಬಿಡುತ್ತೆ ಅಷ್ಟೇ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಾನು ನಿಜವಾಗ್ಲೂ ಎಕ್ಸಾಮ್ ಬರ್ದಿದ್ದೀನಿ. ಅದು ಕಷ್ಟಪಟ್ಟು ಓದಿ ಅದರಿಂದಾನೇ ಪಾಸ್ ಆಗಿರೋದು. ನಾನು ಯಾವ ದುಡ್ಡು ಕೊಟ್ಟು ಫೇಕ್ ಸರ್ಟಿಫಿಕೇಟ್ ಮಾಡಿಸಿಲ್ಲ. ಮಾಮ್, ಸುಭಿಕ್ಷಾ ಹೇಳ್ತಿರೋದು ನಿಜಾನೇ. ನಾನೆಲ್ಲ ವಿಚಾರಿಸಿದ್ದೀನಿ. ಅವಳು ಎಕ್ಸಾಮ್ ಕಟ್ಟಿರೋ ಡೇಟು, ಅವಳು ಎಕ್ಸಾಮ್ ಯಾವಾಗ ಬರೆದಿದ್ಲು ಎಲ್ಲನೂ ಚೆಕ್ ಮಾಡಿಸಿದ್ದೀನಿ. ನೀವು ಸುಮ್ಮನೆ ಅವಳ ಮೇಲೆ ಅನುಮಾನ ಪಡಬೇಡಿ. ಹೌದು ಕಣೆ ಪ್ರಮೀಳಾ, ಇದೇನೇ ಇದು? ಸೊಸೆ ಕಷ್ಟಪಟ್ಟು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾಳೆ ಅಂತ ಖುಷಿ ಪಡೋದು ಬಿಟ್ಟು ಹಾಗೆ ಮಾಡ್ತೀಯಾ ಹೀಗೆ ಮಾಡ್ತೀಯಾ ಅಂತ ಅವಳ ಮೇಲೆ ಅನುಮಾನ ಪಡ್ತಿದ್ಯಲ್ಲ, ಏನೇ ಆಗಿದೆ ನಿನಗೆ? ಅಯ್ಯೋ, ನಾನು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ನಿಮ್ಮ ಸೊಸೆಗೆ ಎದೆ ಸೇಳಿದ್ರೆ 4 ಅಕ್ಷರ ಇಲ್ಲ ಅಂತವಳು ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಾಳೆ ಅಂದ್ರೆ ಯಾರು ತಾನೇ ನಂಬ್ತಾರೆ? ಅದು ಫಸ್ಟ್ ಕ್ಲಾಸಲ್ಲಿ. ನಂಬೋ ಮಾತಾ ಇದು? ಸುಮ್ಮನೆ ನನ್ನ ಮಗನ ಮರ್ಯಾದೆ ಕಳೆಯೋದಕ್ಕೆ ಏನ್ ಸಂಚು ಮಾಡಿದಾಳೋ ಇವಳು. ನನ್ನ ಮಗನ ಮದುವೆ ಆಗ್ಬೇಕು ಅಂತ ಅಷ್ಟೆಲ್ಲ ಸಂಚು ಮಾಡಿದವಳಿಗೆ ಇವಾಗ ಈ ಚಿಕ್ಕ ಪುಟ್ಟ ಸಂಚು ಮಾಡೋದಕ್ಕೆ ಕಷ್ಟನಾ ಹೇಳಿ? ಮಾಮ್, ನೀನು ಅಂದ್ಕೊಂಡಿರೋ ಹಾಗೆ ಈ ಮದುವೆಲಿ ಅವಳ ಕೈವಾಡ ಏನೂ ಇಲ್ಲ. ನೋಡು, ಇಷ್ಟು ದಿನ ನಾನು ತಪ್ಪಾಗೆ ತಿಳ್ಕೊಂಡಿದ್ದೆ. ಆದರೆ ಈ ಮದುವೆಲಿ ಅವಳು ಏನೂ ಮಾಡೇ ಇಲ್ಲ. ಮಾಡಿರೋದೆಲ್ಲ ಆ ಹುಡುಗಿ ತಂದೆನೆ. ಅವ್ರು ಮಾಡಿರೋ ಎಡವಟ್ಟು ಕೆಲಸದಿಂದ ಇಷ್ಟೆಲ್ಲ ಆಗೋಯ್ತು ಅಷ್ಟೆ. ನನಗೂ ಅದು ತಿಳ್ಕೊಳ್ಳೋದು ಸ್ವಲ್ಪ ಲೇಟಾಗಿ ಸುಭಿಕ್ಷನ ತುಂಬ ಕೆಟ್ಟದಾಗಿ ನಡ್ಸ್ಕೊಂಡೆ. ಇನ್ಮೇಲೆ ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವಳು ಮುಂದೆ ಏನು ಓದಬೇಕು ಅಂದ್ಕೊಂಡಿದ್ದಾಳೋ ಅದನ್ನು ನಾನು ಓದಿಸ್ಬೇಕು ಅಂದ್ಕೊಂಡಿದ್ದೀನಿ. ಅವಳಿಷ್ಟದಾಗೆ ಅವಳು ಎಷ್ಟು ಬೇಕಾದರೂ ಓದಲಿ, ನನಗೆ ಯಾವ ತೊಂದರೆನೂ ಇಲ್ಲ. ನಾನೇ ಕಾಲೇಜಿಗೆ ಕರ್ಕೊಂಡು ಹೋಗಿ ಅಡ್ಮಿಷನ್ ಕೂಡ ಮಾಡ್ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನೋ ಮಾತಾಡ್ತಿದ್ಯಾ ನೀನು? ಅಲ್ವೋ, ಈ ವಯಸ್ಸಲ್ಲಿ ಅವಳನ್ನ ಕಾಲೇಜಿಗೆ ತಗೊಂಡೋಗಿ ಸೇರ್ಸಿದ್ರೆ ಎಲ್ರು ಏನ್ ಅಂದ್ಕೊಳ್ಳಲ್ಲೋ? ನಿನಗೆ ಯಾಕೋ ಬುದ್ಧಿ ಇಲ್ಲ ನೋಡು. ಓದೋದ್ ಬರೆಯೋದು ಏನು ಬೇಡ ನಿನಗೆ. ಅವಳು ಹೇಗೂ ಮೊದ್ಲಿಂದಾನು ಇಷ್ಟ ಇರ್ಲಿಲ್ಲ. ಇವಾಗ ಹೇಗೂ ಸತ್ಯ ಗೊತ್ತಾಗಿದೆ ತಾನೆ. ಅವಳಿಗೆ ಡಿವೋರ್ಸ್ ಕೊಟ್ಟು ಮೊದ್ಲು ಅವಳು ನಿಮ್ಮ ಮನೆಯಿಂದ ಆಚೆ ಕಳ್ಸು. ನಿನ್ಗೆ ಇಷ್ಟ ಆಗೋ ಹುಡುಗಿ ಜೊತೆ ನೀನ್ ಮದ್ವೆ ಮಾಡ್ಕೋ. ಮಾಮ್, ಏನು ಮಾತಾಡ್ತಿದ್ಯಾ ನೀನು? ಇಷ್ಟು ದಿನ ಅವಳೇನು ತಪ್ಪು ಮಾಡದೇ ಇದ್ರೂ ಶಿಕ್ಷೆ ಕೊಟ್ವಿ. ಇವಾಗ ಅವಳೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾದ ಮೇಲೇನೂ ಅವಳಿಗೆ ನಾವು ಶಿಕ್ಷೆ ಕೊಡೋದು ಸರಿನಾ? ನೋಡಮ್ಮ, ಇದರಲ್ಲಿ ಅವಳದೇನೂ ತಪ್ಪಿಲ್ಲ. ನಾನು ಬಲವಂತವಾಗಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿರೋದು. ಕಷ್ಟನೋ ಸುಖನೋ ಅವಳು ನನ್ನ ಹೆಂಡ್ತಿನೇ. ನಾನು ಡಿವೋರ್ಸ್ ಏನೂ ಕೊಡಲ್ಲ. ಜೀವನ ಪೂರ್ತಿ ಅವಳು ಇದೇ ಮನೇಲೇ ಇರ್ತಾಳೆ. ಈ ವಿಷಯದ ಬಗ್ಗೆ ಮತ್ತೆ ಮಾತಾಡ್ಬೇಡ ನೀನು. ಏ ಪ್ರಮೀಳಾ, ಮಾತೆತ್ತಿದ್ರೆ ಸಾಕು, ಮಗ ಸೊಸೆನ ದೂರ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡ್ತೀಯಲ್ಲೇ. ಏನೇ ಆಗಿದೆ ನಿನ್ ಮಂಡೆಗೆ? ಅಲ್ಲ ಕಣೆ, ಆ ಹುಡುಗಿ ಅಷ್ಟೆಲ್ಲ ಕಷ್ಟಪಟ್ಟು ಈ ಮನೆಗೆ ಹೊಂದ್ಕೋಬೇಕು, ಮನೆಯವ್ರಿಗೆ ಹೊಂದ್ಕೋಬೇಕು, ಇವ್ರ ಹಾಗೇನೆ ನಾನು ಬದುಕಬೇಕು ಅಂತ ಕಷ್ಟಪಟ್ಟು ಓದ್ತಾ ಇದೆ. ನೀನ್ ನೋಡಿದ್ರೆ ಆ ಹುಡುಗಿನ ಮನೆಯಿಂದ ಆಚೆ ಕಳ್ಸೋ ಮಾತಾಡ್ತೀಯ. ಯಾವಾಗ್ಲೇ ನೀನ್ ಬುದ್ಧಿ ಕಲಿಯೋದು? ಛೇ, ಇಷ್ಟು ವಯಸ್ಸಾದ್ರೂ ನಿನ್ ತಲೆಗೆ ಮಾತ್ರ ಬುದ್ಧಿ ಬಂದಿಲ್ಲ ಕಣೆ. ಅದ್ ಏನಂತ ಇದೆಯೋ. ಕೇಳಿಸ್ಕೊಂಡ್ಯಾ ದೀಪು? ನನ್ ಮಗ, ನನ್ ಗಂಡ ಎಲ್ರೂ ಅವಳು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈ ಮನೆ, ಇಷ್ಟು ದೊಡ್ಡ ಮನೆಗೆ, ಇಷ್ಟು ಶ್ರೀಮಂತಿಕೆ ಇರೋ ಮನೆಗೆ ಅಂತ ಬಿಕಾರಿನ ಸೊಸೆ ಮಾಡ್ಕೊಂಡಿದ್ದಾರೆ. ನೋಡೆ, ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿದ್ಯೇನೆ? ಅವಳಿಗೆ ಓದು ಬರಹ ಮೊದ್ಲೇ ಇರ್ಲಿಲ್ಲ, ಇನ್ನು ಅಂದ
ಚಂದ ಅಂತೂ ಬಿಟ್ಟು ಹಾಕು. ಹಳ್ಳಿ ಗಮಾರಿ, ಅವಳಿಗೆ ಯಾಕೆ ಬೇಕು ಈ ಮನೆ? ಏನೋ ಅವಾಗ ಕೋಪದ ಕೈಗೆ ಬುದ್ಧಿ ಕೊಟ್ಟು ನನ್ನ ಮಗ ತಾಳಿ ಕಟ್ತಾ ನಿಜ. ಇವಾಗಂತೂ ಗೊತ್ತಾಗ್ತು ತಾನೆ ಏನೂ ತಪ್ಪು ಮಾಡಿಲ್ಲ ಅವಳು ಅಂತ. ಹಾಗಿರುವಾಗ ಡಿವೋರ್ಸ್ ಕೊಟ್ಟು ಅವಳಿಗೆ ಅವಳ ಜೀವನ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಇವನಿಗೆ ಯಾರು ಇಷ್ಟನೋ ಅವ್ರ ಜೊತೆ ಮದ್ವೆ ಆಗೋದ್ ಬಿಟ್ಟು ಇವಳನ್ನ ಲೈಫ್ ಲಾಂಗ್ ಇಲ್ಲೇ ಬಿಟ್ಕೋತೀನಿ ಅಂತಿದ್ದಾನೆ. ಯಾಕೆ ಬುದ್ಧಿ ಇಲ್ಲ ಇವರಿಗೆಲ್ಲ? ಅವಳದೆಲ್ಲ ಮಸ್ಲತ್ತು ಕಣೆ. ನನ್ನ ಮಗನ ಅವಳ ಕಡೆ ವಾಲಿಸ್ಕೊಂಡು ಅವಳ ಗಂಡನ್ ಮಾಡ್ಕೋಬೇಕು ಅಂತ. ಅದಕ್ಕೆ ಇಷ್ಟೆಲ್ಲ ಹರಸಾಹಸ ಮಾಡ್ತಿದ್ದಾಳೆ. ದೀಪು ಹೇಗಾದ್ರೂ ಮಾಡಿ ನನ್ನ ಮಗನ ಅವಳ ಕಡೆ ವಾಲ್ದೇ ಇರೋ ಹಾಗೆ ನೋಡ್ಕೋಬೇಕು. ಅವಳನ್ನ ಈ ಮನೆಯಿಂದ ಒದ್ದು ಓಡಿಸ್ಬೇಕು ಕಣೆ. ಇಲ್ಲ ಅಂದ್ರೆ ನಮ್ಗೆ ಯಾರಿಗೂ ವ್ಯಾಲ್ಯೂನೇ ಇರಲ್ಲ. ಆಮೇಲೆ ನನ್ನ ಮಗನಿಗೆ ನಿನ್ ಹಾಗೆ ಮುದ್ದಾಗಿರೋ ಒಬ್ಳು ಸೊಸೆನ ಕರ್ಕೊಂಡ್ ಬಂದ್ರೆ ಆಯ್ತು. ಅಯ್ಯ, ಅದೇನೇ ಅದು? ಏನ್ ಯೋಚನೆ ಮಾಡ್ತಾ ನಿಂತಿದ್ಯಾ? ಅವಾಗಿಂದ ಲೊಡ ಲೊಡ ಅಂತ ನಿನ್ ಎದುರಿಗೆ ಮಾತಾಡ್ತಾನೆ ಇದ್ದೀನಿ. ನೀನು ಹಾ ಅಂತಿಲ್ಲ ಹೂ ಅಂತಿಲ್ಲ. ಎಲ್ಲೇ ಕಳ್ದೋಗಿದ್ಯಾ? ಏನೇ ಆಗಿದೆ ನಿನ್ಗೆ? ಅದು ಅತ್ತೆ, ಏನಿಲ್ಲ ಅತ್ತೆ. ಸರಿ, ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಅಯ್ಯ, ಈ ಹುಡುಗಿಗೆ ಏನಾಗಿದೆ? ನಾನು ನೋಡ್ತಾನೆ ಇದ್ದೀನಿ. ಸುಮಾರು ದಿನದಿಂದ ಅವಳದೇ ಲೋಕದಲ್ಲಿ ಕಳ್ದೋಗಿದ್ದಾಳೆ. ಅದು ಏನಾಗಿದೆಯೋ ಏನೋ, ನಾವು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ತಾ ಇಲ್ಲ. ಇಷ್ಟೊತ್ತಿಗೆ ಸುಭಿಕ್ಷನ್ ಬಗ್ಗೆ ಏನಾದ್ರೂ ಹೇಳ್ಬೇಕಿತ್ತು. ನಾನೇ ಅಷ್ಟು ಮಾತಾಡಿದ್ರು ಒಂದು ಮಾತು ಆಡಿಲ್ಲಪ್ಪ. ಅದು ಏನಾಗಿದೆಯೋ ಏನೋ. ಸುಭಿಕ್ಷಾ ಇಷ್ಟೆಲ್ಲ ಬದಲಾಗ್ತಾ ಇರೋದೆ ಮನೆಯವ್ರನ್ನ ಮೆಚ್ಚೋದಕ್ಕೆ, ಗಂಡನ ಪ್ರೀತಿನ ಗಳಿಸೋದಕ್ಕೆ ಅಂತ ಪ್ರಮಿಳನಿಗೆ ಮೊದಲೇ ಅರ್ಥ ಆಗಿರುತ್ತೆ. ಇವಾಗ ಅಂಕಿತ್ ಕೂಡ ಸುಭಿಕ್ಷನಿಗೆ ಸ್ವಲ್ಪ ಸ್ವಲ್ಪನೇ ವಾಲ್ತಾ ಇದ್ದಾನೆ. ಅದಕ್ಕೆ ಹೇಗಾದ್ರೂ ಮಾಡಿ ಅಂಕಿತಿಂದ ಸುಭಿಕ್ಷನ ದೂರ ಮಾಡಬೇಕು. ಈ ಮನೆಯಿಂದ ಅವಳನ್ನ ಓಡಿಸಿ ಅಂಕಿತ್ಗೆ ಬೇರೆ ಮದುವೆ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಪ್ರಮಿಳಾ ಇದ್ದಾಳೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಅಂಕಿತ್ ಸುಭಿಕ್ಷನ ಒಂದು ಒಳ್ಳೆ ಕಾಲೇಜಿಗೆ ಜಾಯಿನ್ ಕೂಡ ಮಾಡಿರ್ತಾನೆ. ಸುಭಿಕ್ಷಾ ಕಾಲೇಜಿಗೆ ಹೋಗ್ತಾ ತನ್ನ ಓದಿನ ಕಡೆ ಗಮನ ಕೊಡ್ತಾ ಮನೆಯವ್ರ ಕಡೆನೂ ಗಮನ ಕೊಡ್ತಾ ಇರ್ತಾಳೆ. ಹೇ ಅಂಕಿತ್, ಇದೇನೋ ಮಚ್ಚ, ನೀನ್ ಕಾಲೇಜ್ ಕಡೆ ಬಂದಿದ್ಯಾ? ಏನು ಮತ್ತೆ ರೀಜಾಯ್ನ್ ಆದ್ಯಾ ಹೇಗೆ? ಇಲ್ಲ ಮಚ್ಚ, ನನ್ನ ವೈಫ್ನ ಇದೇ ಕಾಲೇಜಿಗೆ ಜಾಯಿನ್ ಮಾಡಿದ್ದೀನಿ ಕಣೋ. ಹಾಗಾಗಿ ಹೀಗೆ ಆಫೀಸಿಗೆ ಹೋಗೋಕ್ಕಿಂತ ಮುಂಚೆ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲೇ ಬಂದೆ. ಹೌದು, ನೀನೇನು MBA ಮುಗಿದ್ಮೇಲೆ ಪತ್ತೇನೇ ಇಲ್ಲ. ಇವಾಗ ಏನು ಮಾಡ್ತಿದ್ಯಾ? ಏನು, ನಿನ್ ವೈಫಾ? ಅಂಕಿ, ನಾನು ಇದೇ ಕಾಲೇಜಲ್ಲೇ ಲೆಕ್ಚರ್. ನೀನ್ ಯಾವಾಗ ನಿನ್ ವೈಫ್ನ ಕರ್ಕೊಂಡು ಬಂದು ಜಾಯಿನ್ ಮಾಡಿದೆ? ಅಷ್ಟಕ್ಕೂ ನೀನ್ ಯಾವಾಗ ಮದ್ವೆ ಆದೆ? ನನ್ಗಿದ್ ಯಾವ ವಿಷಯನೂ ಗೊತ್ತೇ ಇಲ್ಲ. ಹೇಳ್ದೆ ಕೇಳ್ದೆ ಮದ್ವೆ ಆಗಿದ್ಯಾ? ಅಂಕಿತ್ ಗೆಳೆಯ ವರುಣ್ ಕೇಳೋ ಪ್ರಶ್ನೆಗೆ ಅಂಕಿತ್ ತನ್ನ ಮದ್ವೆ ಹೇಗೆಲ್ಲ ನಡೀತು ಅನ್ನೋದನ್ನ ವಿವರವಾಗಿ ಹೇಳ್ತಾನೆ. ಏನು, ಇಷ್ಟೆಲ್ಲ ಆಯ್ತಾ? ಅಂತೂ ಇಂತೂ ನಿನ್ ಹೆಂಡತಿ ತಪ್ಪಿ ಏನೂ ಇಲ್ಲ ಅನ್ನೋದು ನಿನ್ಗೆ ಅರ್ಥ ಆಯ್ತಲ್ಲ, ಅದೇ ಸಂತೋಷ ಕಣೋ. ಇನ್ಮೇಲಾದ್ರೂ ಗಂಡ ಹೆಂಡತಿ ಇಬ್ರು ಸುಖವಾಗಿ ಸಂತೋಷವಾಗಿರಿ. ಅಂದ್ಹಾಗೆ ಅಂಕಿತ್, ಇವಾಗ್ಲಾದ್ರೂ ನೀನು ಸುಭಿಕ್ಷನ್ ಹತ್ರ ಕ್ಷಮೆ ಕೇಳಿದ್ಯಾ? ನಿನ್ ಪ್ರೀತಿ ಬಗ್ಗೆ ಹೇಳ್ಕೊಂಡ್ಯಾ? ಹೇ ವರುಣ್, ಪ್ರೀತಿ ಅಂತ ಏನೂ ಇಲ್ಲ ಕಣೋ. ಅವಳು ತುಂಬ ಒಳ್ಳೆಯವಳು. ಹಾಗಾಗಿ ನಾನು ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾರ್ಮಲ್ ಆಗಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ನಾನು ಫ್ರೆಂಡ್ ಥರನೇ ನೋಡ್ತಾ ಇದ್ದೀನಿ. ವಾಟ್? ಅಂಕಿತ್, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಹೆಂಡತಿ ನಿನ್ಗೋಸ್ಕರ ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ನೀನ್ ನೋಡಿದ್ರೆ ನನಗೆ ಪ್ರೀತಿ ಏನೂ ಇಲ್ಲ, ಫ್ರೆಂಡ್ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ಯಾ? ಹಾಗಾದ್ರೆ ಒಂದು ಕೆಲಸ ಮಾಡು. ನಿನಗೆ ಹೇಗೋ ಅವ್ರ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂದಮೇಲೆ ಅಟ್ಲೀಸ್ಟ್ ಅವ್ರಿಗೆ ಡಿವೋರ್ಸ್ ಕೊಟ್ಟು ಅವ್ರಿಗೆ ಇಷ್ಟ ಆದವ್ರ ಜೊತೆಗೆ ಮದುವೆ ಆಗಿ ಸುಖವಾಗಿರೋದಕ್ಕಾರು ಬಿಡು. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಮದುವೆ ಯಾವ ಪರಿಸ್ಥಿತಿನಲ್ಲಾಗಿದೆ ಅನ್ನೋದು ನಿನಗೂ ತುಂಬ ಚೆನ್ನಾಗೇ ಗೊತ್ತು. ಹಾಗಿರುವಾಗ ಆ ಹುಡುಗಿಗೆ ಬೇರೆ ಯಾರಾದರೂ ಇಷ್ಟ ಇದ್ರೋ ಏನೋ, ನೀನು ಬಲವಂತವಾಗಿ ಅವಳನ್ನ ಮದುವೆ ಆಗಿದ್ಯಾ. ಇವಾಗ ನೀನು ನೋಡಿದ್ರೆ ಅವಳನ್ನ ಇಷ್ಟಪಡ್ತಿಲ್ಲ, ಜಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೀನಿ ಅಂತ ಹೇಳ್ತಿದ್ಯಾ. ಎಷ್ಟು ದಿನ? ಮದುವೆ ಅಂತ ಆದರೆ ಗಂಡ ಹೆಂಡತಿ ಮಧ್ಯೆ ತುಂಬ ಫೀಲಿಂಗ್ಸ್ ಇರುತ್ತೆ ಕಣೋ. ನಿನಗೆ ಅವಳ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಅಂದರೆ ಅಟ್ಲೀಸ್ಟ್ ಅವಳಿಗೆ ಡಿವೋರ್ಸ್ ಕೊಟ್ಟರೆ ಅವಳಿಗೆ ಇಷ್ಟ ಆದವ್ರ ಜೊತೆಗೆ ಮದುವೆ ಆಗಿ ಲೈಫ್ನ ಸ್ವಲ್ಪ ಸಂತೋಷವಾಗಾದರೂ ಕಳೀತಾಳೆ. ನೀನು ಹೀಗೆ ನಿನ್ನ ಎದುರಿಗೆ ಬಿಟ್ಕೊಂಡ್ರೆ, ತಾಳಿ ಕಟ್ಟಿದ್ದೀನಿ ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು ಅಂದ್ಕೊಂಡ್ರೆ ಲೈಫ್ ಲಾಂಗ್ ಬರೀ ಫ್ರೆಂಡ್ ಆಗಿ ಹೇಗಿರೋದಕ್ಕಾಗುತ್ತೆ ಹೇಳು? ಅವರಿಗೂ ಅವ್ರದ್ದೇ ಆದ ಫೀಲಿಂಗ್ಸ್ ಇರುತ್ತೆ ಅಲ್ವಾ? ವರುಣ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಂಕಿತ್ಗೆ ಹೇಗೂ ಸುಭಿಕ್ಷನ್ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಹೀಗೆ ಫ್ರೆಂಡ್ಸ್ ಆಗಿ ಲೈಫ್ ಲಾಂಗ್ ಇದ್ರೆ ಪಾಪ ಅವರಿಬ್ಬರ ಲೈಫು ಹಾಳಾಗತ್ತೆ. ಹಾಗಾಗಿ ಸುಭಿಕ್ಷನಿಗೆ ಡಿವೋರ್ಸ್ ಕೊಟ್ಟು ಅವಳಿಗೆ ಇಷ್ಟ ಆದವ್ರ ಜೊತೆಗೆ ಮದುವೆ ಮಾಡೋದೇ ಒಳ್ಳೇದಲ್ವಾ? ಹಾಗಾದ್ರೆ ವರುಣ್ ಮಾತು ಕೇಳಿ ಅಂಕಿತ್ ಏನಾದರೂ ತನ್ನ ಡಿಸಿಷನ್ನ ಚೇಂಜ್ ಮಾಡ್ತಾನ? ಅವನು ಹೇಳ್ದಾಗೆ ಸುಭಿಕ್ಷನ್ಗೆ ಡಿವೋರ್ಸ್ ಕೊಟ್ಟು ಬೇರೆ ಮದುವೆ ಮಾಡ್ತಾನ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ,
ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.